ಹಾಯ್ ಮಾಡಿ ಹರಿ ಒಂದು ಇನ್ಸಿಡೆಂಟ್ ಆಯ್ತು ಅಂಡ್ ಗೈಸ್ ಅಳ್ತಾಳೆ ಗೈಸ್ ಯಾರಾದ್ರೂ ನನ್ನ ಮುಂದೆ ಆಟಿಟ್ಯೂಡಿಯಸ್ ಆಗಿ ನಡ್ಕೊಂಡಿದ್ರೆ ಇಂಟ್ರೊಡ್ಯೂಸ್ ಮಾಡಿದೀನಿ. ಸೃಷ್ಟಿ ಆಯ್ತು ಬಿಡಿ ಬೈಬೇಡಿ. ಅಂಡ್ ಗುಡ್ ಮಾರ್ನಿಂಗ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್. ಮುಂಜಾನೆ ಪ್ರಕೃತಿಯ ಸೌಂದರ್ಯದಲ್ಲಿ ಕಳೆದು ಹೋಗ್ಬಿಟ್ಟಿದ್ದೆ ಅನ್ಕೊಳ್ಳಿ. ನಾವು ಇಳಿಬೇಕಾಗಿರೋ ಜಾಗ ಇದೆ. ಸೊ ಇವಳನ್ನ ಅವಾಗಿಂದ ಎಬ್ಬರಿಸ್ತಾ ಇದೀನಿ, ಬಟ್ ಇವಳು ಎದಳ್ತಾನೆ ಇಲ್ಲ, ಗಬ್ಬು ತರ ನಿದ್ದೆ ಮಾಡ್ತಾವಳೆ. ಗಬ್ಬು ನಿಂಗೆ ಇವಳಿಗೆ ನೋಡಿದಿ ಏನಂತ ಮನುಷ್ಯನು. ನಂಗೆ ನಿದ್ದೆ ಬರ್ತಾಯಿಲ್ಲ ಅಂತಲ್ಲ, ನಾನು ಇವತ್ತು ಫುಲ್ ಆಕ್ಟಿವ್ ಆಗಿದ್ದೀನಿ. ನಾನು ಬಾಯ್ತೀನಿ ನೋಡ್ಕೊ. ಪಿಂಡ ಆಗ್ತಾಳೆ ಇವಳು ಆಕ್ಟಿವ್. ಬಸ್ ನಿಲ್ಸೋರೆ ಇಳಿಯೋಣ ಅನ್ನದ್ಬಿಟ್ಟು ಕೊರಕೆ ಹೊಡಿತಾಳೆ, ನಿದ್ದೆ ಮಾಡುವಂತೆ. ನಂಗೆ ಆಚೆ ಬಂದ್ರೆ ನಿದ್ದೆನೆ ಬರೋದು. ಎಲ್ಲೂ ಬರಲ್ಲ ಗೈಸ್, ಎಲ್ಲೂ ಬರಲ್ಲ ಇವಳಿಗೆ ನಿದ್ದೆ. ನನಗೂ ಹಿಂಸೆ ಕೊಟ್ಟು ಹಾಕ್ಬಿಡ್ತಾಳೆ ಮಾತ್ರ. ಏತೋ ಅಂತ ಆ ಇಯರ್ ಫೋನ್ ತಗೊಳಕ್ ಒಂದವರು, ಇಲ್ಲಿಂದ ಇಳಿಯಕ್ ಒಂದವರು. ಪಾಪ ಅವ್ರ ತಮಿಳವ್ರು ಐತೆ, ಆದ್ರೂ ಬನ್ನಿ ಅಂತವ್ರೆ. ಅವ್ರ ಭಾಷೆಲಿ ಹೇಳಿದ್ರು ನಮ್ಗೆ ಅರ್ಥ ಆಗಿಲ್ಲ, ಅದಕ್ಕೆ ಬನ್ನಿ ಅಂತ. ಅರೆ ಯಾಕಣೋ ಇಳಿಯಕ್ಕೂ ಲೇಟ್ ಮಾಡ್ತಾಳೆ. ಒಬ್ರೇ ಇರೋದು ಬಸ್ಸಲ್ಲಿ. ಇದು ನಮ್ಮ ಅಪ್ಪ ಕಲ್ಸಿರೋ ಬಸ್ಸು, ಚಿಕ್ಕಣ್ಣ ಸ್ವಾಮಿ ಕಲ್ಸಿರೋ ಬಸ್ ಅಲ್ವಾ, ಅದಕ್ಕೆ ರೆಡ್ ಬಸ್ ಅಲ್ವಾ. ಗೈಸ್ ಸಂಧ್ಯಾ ಬ್ಲಾಗ್ ಮಾಡಿಲ್ಲ, ಖಾಲಿ ಗೈಸ್. ಅದ್ ರೆಕಾರ್ಡು ಆಗಿಲ್ಲ. ಅಷ್ಟು ನನಗೋಸ್ಕರನೇ 1 TB ತಗೊಂಡವ್ರು ಬಿಡಿ. ಪಾಪ ಗೈಸ್, ಆಗದ ಕಷ್ಟ ಸ್ಟೋರೇಜ್ ಒಂದೇ ನನ್ನಂತವ್ರಿಗೆ. ಸಂಧ್ಯಾ ಯಾಕೆ ಗೊತ್ತಿದ್ಯಾ ನೋಡ್ರಿ, ತುಂಬಾ ವೆರಿಫಿಕೇಶನ್ ಸ್ಟ್ರಿಕ್ಟ್ ಆಗಿ ನಡೀತೈತೆ. ನಮ್ ಸಂಧ್ಯಾ ಅವರು ಏನಂದ್ರೆ ಏನು ಮಾಡ್ಕೊಂಡ್ ಬಂದಿಲ್ಲ, ಇಲ್ಲಿ ಬಂದ್ ಕೂತ್ಬಿಟ್ಟವ್ರೆ. ನನ್ಗೆ ಲವ್ ಆಗಿದ್ದೆ ಗೈಸ್ ಅಲ್ಲಿ ಆ ಬೆಟ್ಟ ಗುಡ್ಡಗಳ ಮೇಲೆ. ಓಡ್ರ ಇದು ಸರ್ಜಾ ಅಂತ. ಗೈಸ್ ಇವತ್ತೆಲ್ಲ ನಾನು ನಿಮ್ಗೆ ಒಂದು ವಿಷಯ ಹೇಳ್ಬೇಕು ಅನ್ಕೊಂಡಿದ್ದೀನಿ. ತುಂಬಾ ಜನ ನನ್ನ ಸ್ಕಿನ್ ಕೇರ್ ಬಗ್ಗೆ ಕೇಳಿದ್ರೆ, ಬಟ್ ಯಾವತ್ತು ನಾನು ಎಲ್ಲೂ ರಿವೀಲ್ ಮಾಡಿರಲಿಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇದ್ದೀನಿ. ಯಾವ ಪ್ರಾಡಕ್ಟ್ ಯೂಸ್ ಮಾಡೋದು ಬೆಸ್ಟ್, ಅಥವಾ ನನ್ನಿಂದ ಯಾವ್ದಾದ್ರು ಸಜೆಷನ್ಸ್ ಅನ್ನೋದು ನಾನು ಯಾವತ್ತು ಕೊಟ್ಟಿರ್ಲಿಲ್ಲ. ಇವತ್ತು ನಾನು ನಿಮ್ಗೆ ಒಂದು ಒಳ್ಳೆ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನಾನ್ ಯೂಸ್ ಮಾಡಿ ನನಗೊಂದು ಒಳ್ಳೆ ರಿಸಲ್ಟ್ ಅಂತ ಬಂದ್ಮೇಲೆ ನಾನ್ ನಿಮಗ್ ತಿಳಿಸ್ಬೇಕಿತ್ತು. ಅದಕ್ಕೆ ಇಷ್ಟು ದಿನ ನಾನು ಯಾವ್ದು ಹೇಳಿಲ್ಲ, ಬಿಕಾಸ್ ನಾನೇ ಹುಡುಕ್ತಿದ್ದೆ ಯಾವ್ದು ಅಂತ. ನನ್ಗೆ ಕನ್ಫ್ಯೂಷನ್ಸ್ ಇತ್ತು. ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಟ್ರಾವೆಲ್ ಮಾಡ್ತಾನೆ ಇರ್ತೀವಲ್ವಾ, ಸೊ ಡಸ್ಟ್ ಇಂದ ಪಿಂಪಲ್ಸ್ ಆಗಿರ್ಬೋದು. ರಾತ್ರಿ ಲೈಕ್ ಮಿಡ್ ನೈಟ್ ಎಲ್ಲ ಎಡಿಟ್ ಮಾಡ್ಕೊಂಡು ಡಾರ್ಕ್ ಸರ್ಕಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ನಮ್ಮಂತ ಯೂತ್ ಇದೆಲ್ಲ ಕಾಮನ್. ಸೊ ಈ ತರ ಪಿಂಪಲ್ಸ್, ಆಕ್ನೆ, ಡಾರ್ಕ್ ಸರ್ಕಲ್ಸ್ ಇದು ಹೆಂಗೆ ಕಂಟ್ರೋಲ್ ಮಾಡೋದು ಅನ್ನೋದು ನಿಮ್ ಪ್ರಶ್ನೆ ಆಗಿರುತ್ತೆ. ಯಾಕಂದ್ರೆ ಇದು ಫಸ್ಟ್ ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಂದು ಇದೇ ಪ್ರಶ್ನೆ ಆಗಿತ್ತು. ಪರ್ಸನ್ ಬೈ ಪರ್ಸನ್ ಬಾಡಿ ಟೈಪ್ ಚೇಂಜ್ ಇರುತ್ತೆ. ಈಗ ನಾವ್ ಏನೇನ್ ಕನ್ಸ್ಯೂಮ್ ಮಾಡ್ತೀವಿ ಅದು ಚೇಂಜ್ ಇರುತ್ತೆ. ಸೊ ಇದೆಲ್ಲದ್ರಿಂದ ಏನಾಗುತ್ತೆ ಅಂದ್ರೆ ಇರುತ್ತೆ, ಲೈಕ್ ಒಬ್ಬೊಬ್ರಿಗೆ ಡ್ರೈ ಸ್ಕಿನ್ ಇರುತ್ತೆ, ಆಯಿಲಿ ಸ್ಕಿನ್ ಇರುತ್ತೆ, ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಎಲ್ಲಾ ಪ್ರಾಡಕ್ಟ್ಸ್ ಅವ್ರಿಗೆ ಅಡ್ಜಸ್ಟ್ ಆಗಲ್ಲ. ಸೊ ಈ ತರ ಎಲ್ಲ ನಮ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸಿಕ್ಕಾಪಟ್ಟೆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಿ ಸ್ವಲ್ಪ ಅದು ಜಾಸ್ತಿ ಅಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಹೊರತು ಯಾವ್ದು ಸೊಲ್ಯೂಷನ್ ಅನ್ನೋದು ನಂಗೆ ಸಿಕ್ಕಿರ್ಲಿಲ್ಲ, ಪ್ರಾಪರ್ ಸೊಲ್ಯೂಷನ್. ಸೊ ಆಮೇಲೆ ಐ ಗಾಟ್ ಅ ಪ್ರಾಡಕ್ಟ್ ವೇರ್ ಈಗ ನಾನು ನಿಮ್ಗೆ ಸಜೆಸ್ಟ್ ಮಾಡಬಲ್ಲೆ ಆ ಪ್ರಾಡಕ್ಟ್ ನ. ಅಂತ ಪ್ರಾಡಕ್ಟ್ ನನ್ನ ಕೈಗೆ ಸಿಕ್ಕಿದೆ, ಕ್ಯೂರ್ ಸ್ಕಿನ್. ಕರೆಂಟ್ಲಿ ನಾನು ಇದೇ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು. ಅಂಡ್ ಈ ಪ್ರಾಡಕ್ಟ್ ಜಸ್ಟ್ ನಾಟ್ ಲೈಕ್ ನಾನು ಸಜೆಸ್ಟ್ ಮಾಡಿದ ತಕ್ಷಣ ನೀವು ಪರ್ಚೇಸ್ ಆ ತರ ಅಲ್ಲ. ಈ ಕ್ಯೂರ್ ಸ್ಕಿನ್ ಗೆ ಒಂದು ಆಪ್ ಇದೆ. ಸೊ ಯು ಹ್ಯಾವ್ ಟು ಗೋ ಟು ದಿ ಆಪ್. ನಮ್ ಸ್ಕಿನ್ ಗೆ ಯಾವ ಪ್ರಾಡಕ್ಟ್ ಸೂಟಬಲ್ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಇದರಲ್ಲಿ ಡಾಕ್ಟರ್ಗೆ ಡೈರೆಕ್ಟ್ ಆಗಿ ಕನ್ಸಲ್ಟ್ ಮಾಡಬಹುದು. ಸೊ ಇಲ್ಲೊಂದು ವಿಡಿಯೋ ಪ್ಲೇ ಮಾಡ್ತಾ ಇರ್ತೀನಿ, ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಇರಿ. ನಾನು ಏನ್ ಹೇಳ್ತಾ ಇದೀನಿ ಅಂತ ನಿಮ್ಗೂ ಕರೆಕ್ಟ್ ಅರ್ಥ ಆಗುತ್ತೆ. ಸೊ ನೀವು ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿದ ತಕ್ಷಣ ನಿಮ್ಗೆ ಬಯೋಡೇಟಾ ಎಲ್ಲ ಫಿಲ್ ಮಾಡಿ ಅಂತ ಹೇಳುತ್ತೆ. ಸೊ ಅದ್ರಲ್ಲಿ ನಿಮ್ ನೇಮ್, ನಿಮ್ ಜೆಂಡರ್, ನಿಮ್ ಏಜ್ ಇದೆಲ್ಲಾನು ಕೇಳುತ್ತೆ. ಈ ಆಪ್ ಅಲ್ಲಿ ನಿಮ್ಗೆ 2 ಆಪ್ಷನ್ಸ್ ಇರುತ್ತೆ, ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ನೀವು ಅದಕ್ಕೆ ರಿಪ್ಲೈ ಮಾಡಬಹುದು. ನೀವು ಕಾಲ್ ಮಾಡಿ ಕೂಡ ಯು ಕ್ಯಾನ್ ಹ್ಯಾವ್ ಅ ಡಿಸ್ಕಷನ್ ವಿತ್ ಡಾಕ್ಟರ್. ಇಲ್ಲಿ ಕೆಲವೊಂದು ಆಪ್ಷನ್ ಅವರೇ ಕೊಟ್ಟಿರ್ತಾರೆ, ಲೈಕ್ ನೀವ್ ಏನ್ರಿಂದ ಸಫರ್ ಮಾಡ್ತಿದ್ದೀರಾ, ಪಿಂಪಲ್ಸ್ ಆಗಿರ್ಬೋದು, ಆಕ್ನೆ, ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್, ಅದೇ ಕೆಲವೊಂದು ಆಪ್ಷನ್ಸ್ ಇರುತ್ತೆ. ಸೊ ನೀವ್ ಏನ್ ಸಫರ್ ಮಾಡ್ತಿದ್ದೀರಾ ಯು ಕ್ಯಾನ್ ಜಸ್ಟ್ ಚೂಸ್ ದಟ್. ಅಕಸ್ಮಾತ್ ನೀವ್ ಏನ್ರಿಂದ ಸಫರ್ ಮಾಡ್ತಿದ್ದೀರಾ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಕ್ಯಾಮ್ರಾ ಆನ್ ಮಾಡೋ ಆಪ್ಷನ್ ಇರುತ್ತೆ. ಸೊ ಒನ್ಸ್ ಹಿಂಗ್ ಇಟ್ಕೊಬೇಕು, ಅವಾಗ ನಿಮ್ಗೆ ತೋರಿಸುತ್ತೆ ಅಲ್ಲಿ ನಿಮ್ಗೆ ಎಷ್ಟು ಪಿಂಪಲ್ಸ್ ಇದೆ, ಅಥವಾ ಓಪನ್ ಪೋರ್ಸ್ ಇದೆಯಾ, ಪಿಗ್ಮೆಂಟೇಷನ್ ಇದೆಯಾ, ಡಾರ್ಕ್ ಸರ್ಕಲ್ಸ್ ಇದೆಯಾ. ಕ್ಯಾಮ್ರಾ 3 ಆಂಗಲ್ಸ್ ಅಲ್ಲಿ ನೀವು ಇಟ್ಕೊಬೇಕಾಗತ್ತೆ. ಸ್ಕಿನ್ ಪ್ರಾಬ್ಲಮ್ ಇದೆ ಅಂತ ಅದೇ ತೋರಿಸುತ್ತೆ ನಿಮ್ಗೆ. ಇಷ್ಟು ಪ್ರೋಸೆಸ್ ಆದ್ಮೇಲೆ ಡಾಕ್ಟರ್ ನಮ್ಗೆ ಯಾವ್ದು ಪ್ರಾಪರ್ ಪ್ರಾಡಕ್ಟ್ಸ್ ನಮ್ಗೆ ಸೂಟಬಲ್ ಆಗಿರುತ್ತೋ ಅದನ್ನ ಅವರೇ ಸಜೆಸ್ಟ್ ಮಾಡ್ತಾರೆ. ಇದ್ರೊಳಗಡೆ ಇರೋ ಪ್ರಾಡಕ್ಟ್ಸ್ ನನ್ ಸ್ಕಿನ್ ಗೆ ಯಾವ್ದು ಸೂಟಬಲ್ ಅದ್ ಮಾತ್ರ ಇರುತ್ತೆ. ಸೊ ಈ ಪ್ರಾಡಕ್ಟ್ಸ್ ನಿಮಗ್ ಬರುತ್ತೆ ಅಂತಲ್ಲ, ನಿಮ್ ಸ್ಕಿನ್ ಗೆ ನಿಮ್ಗೆ ಯಾವ ಪ್ರಾಡಕ್ಟ್ ಸೂಟಬಲ್ ಆಗಿರುತ್ತೋ ಆ ಪ್ರಾಡಕ್ಟ್ಸ್ ಕಲ್ಸ್ಕೊಡ್ತಾರೆ. ಪ್ರಾಬ್ಲಮ್ಸ್ ಎಲ್ಲ ಅವ್ರು ಅನಲೈಸ್ ಮಾಡಿ ಸೊ ನನಗೆ ಇದನ್ನ ಸಜೆಸ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಹಿಂಗ್ ಬರುತ್ತೆ ನಿಮ್ಗೆ. ಇದರಲ್ಲಿ ನನಗೆ 5 ಪ್ರಾಡಕ್ಟ್ಸ್ ಕಲ್ಸ್ಕೊಟ್ಟಿದ್ದಾರೆ. ಫೇಸ್ ವಾಶ್, ಕ್ಯಾಪ್ಸೂಲ್ಸ್, 2-in-1 ಸನ್ಸ್ಕ್ರೀನ್ ವಿತ್ ಮಾಯಿಶ್ಚರೈಸರ್, ಸೊ ಸಿರಮ್ ಮತ್ತೆ ಜೆಲ್ ಕೊಟ್ಟಿದ್ದಾರೆ. ಕ್ಯೂರ್ ಸ್ಕಿನ್ ಬಗ್ಗೆ ಲೈಕ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಕೇಳಿದ್ದೆ, ಆಸ್ ವೆಲ್ ಆಸ್ ಟ್ರೈ ಕೂಡ ಮಾಡಿದೆ.
ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್ ಅಂತಾನೆ ಹೇಳ್ಬೋದು. ನೀವು ಕಾಸ್ಟ್ಲಿ ಅಂತ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ, ಅಫೋರ್ಡಬಲ್ ಅಂತಾನೆ ಹೇಳ್ಬೋದು. ನಿಮ್ ಸ್ಕಿನ್ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ನೀವು ಕೂಡ ಚೆಕ್ಔಟ್ ಮಾಡಿ. ಯಾರು ನನ್ಗೆ ಬಂದಿದ ತಕ್ಷಣ ನಿಮ್ ಕ್ಲಿಯರ್ ಸ್ಕಿನ್ ಅಂದಿದ ತಕ್ಷಣ ದೇವ್ರ ಯಾರ ಕಣ್ಣು ಬೀಳ್ದಿರ ಇರ್ಲಿ ಅಂತ ಇರುತ್ತೆ. ಇಷ್ಟು ಕ್ಲಿಯರ್ ಆಗಿ ನೋಡ್ಕೊಳ್ಳೋದು ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಟಾಸ್ಕ್. ಸೊ ನೀವು ಕೂಡ ನಿಮ್ಗೆ ಏನಾದ್ರು ಸ್ಕಿನ್ ಏನಾದ್ರು ಪ್ರಾಬ್ಲಮ್ ಇದ್ರೆ ಜಸ್ಟ್ ಗೋ ಅಂಡ್ ಚೆಕ್ ಇಟ್ ಔಟ್. ಶ್ರೀ ಅವರು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್ ತಗೊಂಡ್ಬಂದಿದ್ರು, ಅಂದ್ರೆ ID ಪ್ರೂಫ್ ತಗೊಂಡ್ಬಂದಿದ್ರು, ಅಂದ್ರೆ ಹಾರ್ಡ್ ಕಾಪಿ, ಇಟ್ಸ್ ನಾಟ್ ಸಾಫ್ಟ್ ಕಾಪಿ. ಸೊ ನಾನಲ್ಲಿ ಶಾಕ್ ಆಗೋದೆ ಆಯ್ತಾ, ಅಕ್ಕಂಗೆ ಇಷ್ಟೆಲ್ಲ ಒಳ್ಳೆ ಬುದ್ಧಿ ಯಾವಾಗ ಬಂತು ಅಂದ್ರೆ ನನಗೆ ಟ್ರಾವೆಲ್ ಮಾಡ್ಬೇಕು, ಆಧಾರ್ ಕಾರ್ಡ್ ಇಲ್ಲ, ಏನ್ ಬೇಕೆ ಏನೋ ಒಂದು ವೋಟರ್ ID ಬೇಕಲ್ವಾ. ಇಲ್ಲ ಸಿದ್ದರಾಮಯ್ಯ ಬರೀ ಆಧಾರ್ ಕಾರ್ಡ್ ಮಾತ್ರ ಹೇಳಿರೋದು, ವೋಟರ್ ID ಏನಿಲ್ಲ. ಆಧಾರ್ ಕಾರ್ಡ್ ನಮ್ದು ಚಂದ್ರಶೇಖರನ ಬುದ್ಧಿಮಸರಣ ಆಗೈತೆ. ಓಕೆ, ನಿಮ್ ಸಂಧ್ಯಾಕ್ ಅವ್ರಿಗೆ ಒಂಚೂರು ಜವಾಬ್ದಾರಿನೇ ಇಲ್ಲ ಗೈಸ್, ಏನೂ ಇಲ್ಲ. ಎಲ್ಲ ನಾನೇ ಮಾಡ್ಬೇಕು ಗೈಸ್, ಎಲ್ಲ ನಾನೇ ಮಾಡ್ಬೇಕು. ಅದು ರಿಜಿಸ್ಟರ್ ನಾನೇ ಮಾಡಿದ್ವಿ. ಬೈತಾಳ್ ಗುರು, ನಂಗೆ ನಿಮ್ಗೆ ಬ್ಲಾಗ್ ಮಾಡಕ್ ಬಿಡ್ತಾ ಇಲ್ಲ. ಇಲ್ಲಿ ಚೆಕ್-ಇನ್ ಸ್ವಲ್ಪ ಸ್ಟ್ರಿಕ್ಟ್ ಇದೆ ಆಯ್ತಾ. ಅವ್ಳು ಡಾಕ್ಯುಮೆಂಟ್ಸ್ ತಂದು ತೋರಿಸಿದ ತಕ್ಷಣ ನಾನು ಶಾಕ್ ಆಗೋದು, ನೋಡಿದ್ರೆ ಅಲ್ಲಿ ಅದೇನೋ ಎರರ್ ಆಗಿ. ಸೊ ಇವಾಗ ಅದು ಚೆಕ್-ಇನ್ಗೆ ಒಂದು ID ಕಾರ್ಡ್ ಕೊಡ್ತಾರೆ, ವಿತ್ ಟ್ಯಾಗ್ ಕೊಡ್ತಾರೆ ಕೈಗೆ ಹಾಕೊಳಕ್ಕೆ, ಅದಿನ್ನೂ ಸಿಕ್ಕಿಲ್ಲ ನಮ್ಗೆ. ಅಂಡ್ ನಾವ್ ಎಲ್ಲಿ ಬಂದಿದೀವಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು. ಇಷ್ಟು ಎಂಟ್ರಿ ಆಗಿದ ತಕ್ಷಣ ನಮಸ್ಕಾರ ಮಾಡ್ತಾರೆ, ಯೋಗ ಎಲ್ಲ ಮಾಡ್ತಿದ್ದಾರೆ. ಈ ಪ್ಲೇಸ್ ಹೆಂಗಿದೆ, ಈ ತರ ಇದೆ. ಸೊ ಕಮೆಂಟ್ ಮಾಡಿ, ಅಂದರೆ ವಿಡಿಯೋ ಲಾಸ್ಟಲ್ಲಿ ಗೊತ್ತಾಗುತ್ತೆ ನಿಮಗೆ ನಾನು ಎಲ್ಲಿದ್ದೀನಿ ಅಂತ. ಬಟ್ ಇವಾಗ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಎಂಟ್ರಿ ಆಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಬಂದು ಹರ್ಬಲ್ ಟೀ ಕೊಟ್ಟಿದ್ದಾರೆ. ನನ್ನ ತಾತ ಕಷಾಯ ಮಾಡ್ಕೊಡ್ತಾರೆ, ಸೇಮ್ ಹಂಗೆ ಇದೆ ಒಟ್ಟಿನಲ್ಲಿ, ಲಿಟ್ರಲಿ ಸೇಮ್ ಟೇಸ್ಟ್ ಇದೆ. ಎಂಟ್ರಿ ಆಗಿದ ತಕ್ಷಣ ಒಂದು ರೂಮ್ ಅಲೋಕೇಟ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮ್ ಇಸ್ ಲೈಕ್ ಸಕ್ಕದಾಗಿದೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಸಿಂಪಲ್ ಎಲಿಗೆಂಟ್ ಆಗಿದೆ ರೂಮ್ ಮಾತ್ರ. ನೋಡಿ ನಾನು ಹಿಂಗೆ ಮಾಡೋದಂದ್ರೆ ತುಂಬ ಇಷ್ಟ. ಐ ಡೂ ದಿಸ್. ನಿಜ ತುಂಬಾ ಇಷ್ಟ ಆಗೋಯ್ತು ನನಗಂತೂ. ನಾನು ಈ ತರ ರೆಡಿ ಆಗಿದ್ದೀನಿ. ಸೊ ಲಕ್ಷಣವಾಗಂತೂ ಕಾಣ್ತಾ ಇದ್ದೀನಿ ಅಲ್ವಾ. ಹಾ, ಇವಾಗ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ತಿನ್ಬೇಕು. ಟೈಮ್ ಬಂದು ಆಲ್ರೆಡಿ 10:30 ಆಗಿದೆ. ನಾನೇನು ಬೂವಾ ತಂದಿಲ್ಲ, ಹೊಟ್ಟೆ ಹಸಿತಿದೆ. ಸೊ ಫಸ್ಟ್ ಹೋಗಿ ಊಟ ತಿನ್ನೋಣ. ಅಂಡ್ ನಿತ್ಯಶ್ರೀ ಇಸ್ ಹಿಯರ್. ಹಾಯ್ ಗೈಸ್, ಇಲ್ಲಿ ಸ್ಟೇ ಮಾಡ್ತಾ ಇದೀವಿ. ಒಂದು ಬ್ಯಾಕ್ ಗ್ರೌಂಡ್ ವ್ಯೂ ತೋರಿಸ್ತೀನಿ. ಹಿಂಗೆ ಲವ್ ಇಷ್ಕ್ ಬಂದ್ಬಿಡ್ಬೇಕು, ಹಂಗೇನೆ ಸಕ್ಕದಾಗಿದೆ. ನಾನೇ ಗೈಸ್, ಈ ಬ್ಯಾಕ್ ಗ್ರೌಂಡ್ ಅಲ್ಲ ನಾನು ಹೇಳಿದ್ದು. ಇಂಥ ದುರಂತನೆಲ್ಲ ತೋರ್ಸಲ್ಲ ನಾನು, ಇದೆಲ್ಲ ಹೇಳಿದ್ದು. ಸುತ್ತಲೂ ಬೆಟ್ಟ, ಬೆಟ್ಟದ ಮೇಲೆ ಫಾಗ್ ಸಕ್ಕದಾಗಿದೆ ಅನ್ಕೊಳ್ಳಿ. 360 ಡಿಗ್ರಿನೂ ಬೆಟ್ಟ ಗೈಸ್. ನಾನು ಗೈಸ್ ಜೊತೆಗೆ ಸಖತ್ತಾಗೈತೆ ಗೈಸ್. ಜೀವನದಲ್ಲಿ ಈ ಪ್ಲೇಸ್ ಬಂದು ಸಾಧನೆ ಮಾಡಿದೀವಿ ನಾವು. ಸಾಧನೆ. ಇಲ್ಲಿ ಬೇರೆ ಕ್ರಿಯೇಟರ್ಸ್ ಇದಾರೆ, ಬಟ್ ನಾವು ಇನ್ನೂ ಮಾತಾಡ್ಸಿ ಅವ್ರ ಹತ್ರ ಅಷ್ಟು ಮ್ಯೂಚುವಲ್ ಆಗಿಲ್ಲ. ಒಬ್ರ ಹತ್ರ ಮಾತಾಡ್ಸಿದ್ರೆ ಕಲ್ಲು ಮಾತಾಡ್ಸ್ಬಿಡ್ತಾಳೆ, ನನ್ ಕೈಲಾಗಲ್ಲ. ಬಟ್ ನನ್ಗೇನಿಲ್ಲ, ಸ್ಟ್ರೇಂಜರ್ ಹತ್ರ ಹೋಗಿ ಮಾತಾಡಕ್ಕೆ ನನ್ಗೇನು ಹಿಂದೆ ಜರಿಕೆ ಅವೇನಿಲ್ಲ. ಹೋಗಿ ಮಾತಾಡ್ತೀನಿ. ಅವರು ನನ್ನ ಹತ್ರ ಕರೆಕ್ಟ್ ಆಗಿ ಮಾತಾಡಿದ್ರೆ ವಿ ವಿಲ್ ಕ್ರಿಯೇಟ್ ದಟ್ ಬಾಂಡ್. ಆರ್ ಎಲ್ಸ್ ಏನ್ ಹೆಂಗ್ ಮಾತಾಡ್ತಾರೆ ಅಂದ್ರೆ ನೋಡೇ ಇಲ್ವೇನೋ ನಂಗಾಡ್ತಾರೆ. ಅವ್ರು ನೋಡೇ ಇಲ್ವೇನೋ ನಂಗೆ ಆಡ್ದಾಗ ನಾವೇನಿಲ್ಲ. ಹೌದಾ, ಸರಿ, ನನ್ನ ಹೆಸರು ಸಂಧ್ಯಾ, ನಾನು ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳೋದು. ಆತರ ಹೇಳಿದ್ರೆ ಮುಗ್ದೋಯ್ತು. ಅಂದ್ರೆ ಎಲ್ರಿಗೂ ಎಲ್ಲಾರು ಗೊತ್ತಿರ್ಬೇಕಂತ ಇಲ್ವಲ್ಲ. ಅಕಸ್ಮಾತ್ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಫೈನ್, ನಾವೇ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋಣ ನಮ್ ಬಗ್ಗೆ. ಫ್ಯೂಚರ್ ಅಲ್ಲಿ ಓ ಈ ಹುಡುಗಿನ ನನ್ಗೆ ಗೊತ್ತಿಲ್ಲ ಅನ್ಬಿಟ್ಟೆ ಅಂತ ಅವ್ರೇ ಅನ್ಕೊಂಡ್ಬಿಡ್ಬೇಕು. ಇಲ್ಲಿನ ಬ್ರೇಕ್ಫಾಸ್ಟ್ ತುಂಬಾನೇ ಡಿಫ್ರೆಂಟ್ ಆಗಿದೆ. ಒಂದು ಮಿಲ್ಲೆಟ್ ಅನ್ಸುತ್ತೆ ನನ್ನ ಪ್ರಕಾರ. ಕುತ್ಕೊಂಡು ಟೇಬಲ್ ಮೇಲೆ ತಿನ್ನೋದು. ಸೊ ನಮ್ಗೆ ಏನೇನು ಕೊಟ್ಟಿದ್ದಾರೆ ಬ್ರೇಕ್ಫಾಸ್ಟ್ ಅಂತ ತೋರಿಸ್ತೀನಿ. ಏನಂತ ಗೊತ್ತಿಲ್ಲ, ಬಟ್ ದಿಸ್ ಇಸ್ ಪೊಂಗಲ್ ತರ ಮಿಲ್ಲೆಟ್ ಎಲ್ಲ ಸೇರಿ ಒಂದು ಗಂಜಿ ಮಾಡ್ತಾರಲ್ಲ ಆ ತರ. ಇದೇನು ಅಂತ ನನಗೆ ಗೊತ್ತಿಲ್ಲ, ಬಟ್ ಇದು ಬಾಳೆಹಣ್ಣು. ಇವಾಗ ತಿನ್ನುವ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ. ಪೊಂಗಲ್ ಇಸ್ಕೊಂಡು ಹೋದಾಗೆಲ್ಲ ಪೊಂಗಲ್ ಶೆಟ್ಟಿ ಜೊತೆ ಹೋದಾಗಂತೂ ಅವಳೊಂದು 3 ಸರಿ ನನಗೋಸ್ಕರ ಹೋಗೋಳು, ನಾನೊಂದು 3 ಸರಿ ನನಗೋಸ್ಕರನೇ ಹೋಗ್ತಿದ್ದೆ. ಆ್ಯಂಡ್ ಒಂದ್ಸರಿ ಆಂಬಿಯನ್ಸ್ ತೋರಿಸ್ಬಿಡ್ತೀನಿ. ಇಲ್ಲೇ ಕುತ್ಕೊಂಡು ತಿಂದಿದ್ದು. ಅಲ್ಲಿ ನಿತ್ಯಶ್ರೀಗೆ ಟ್ಯಾಗ್ ಕೊಡ್ತಿದ್ದಾರೆ. ನನ್ಗಂತೂ ಜೀವನ ಸಾರ್ಥಕ ಆಗೋಯ್ತು ಗೈಸ್. ಫೈನಲಿ ನನಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗ್ತದೆ. ತುಂಬಾ ದಿನ ಆದ್ಮೇಲೆ ID ಕಾರ್ಡ್ ಅಂತ ವೇರ್ ಮಾಡ್ತಾ ಇದ್ದೀನಿ. ಆಫ್ಟರ್ ಮೈ ಕಾಲೇಜ್ ಇಟ್ ವಾಸ್ ಸೋ ಮೆನಿ ಡೇಸ್ ಅಲ್ವಾ. ಒಂದು ಕಾಲೇಜ್ ವೈಬ್ಸ್ ಬರ್ತಿದೆ. ಹ್ಯಾಪಿ. ಕಾಲೇಜ್ ಬಿಟ್ಮೇಲೆ ಗೊತ್ತಾಗುತ್ತೆ ಕಾಲೇಜ್ ID ಪವರ್ ಏನು ಅಂತ. ಆ ಕಾಲೇಜ್ ID ಹಾಕೋ ಅಂದ್ರೆ ಸಾಯ್ತಿದ್ವಿ. ನಾನಂತೂ ಟೀಚರ್ನೆಲ್ಲ ಬೈಕೊಂಡು ಓಡಾಡ್ತಿದ್ದೆ. ಬಟ್ ಇವಾಗ ಮತ್ತೆ ID ಕಾರ್ಡ್ ಹಾಕೊಂಡು ಫುಲ್ ಖುಷ್. ಟೈಮ್
ಬರೀ ತಿನ್ನೋದೇ ಕೆಲಸ ಅಂತ ಅನ್ಕೊಂಬೇಡಿ. 10:30ಗೆ ನಾವು ನಾಷ್ಟ ತಿಂದಿದ್ದು, ತುಂಬಾ ಲೇಟ್ ಆಯ್ತು. ಅಂಡ್ ಇವಾಗ ಲಂಚ್ಗೆ ಹೋಗ್ತಾ ಇದೀನಿ. ನಾನಂತೂ ಸಿಕ್ಕಾಬಟ್ಟೆ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ ಲಂಚ್ಗೆ ಏನೇನ್ ಇರ್ಬೋದು ಅಂತ. ಸೈಕ್ಲಿಂಗ್ ಮಾಡ್ಬೇಕು, ಇಲ್ಲಿ ಎಲ್ಲಾರು ಸೈಕ್ಲಿಂಗ್ ಮಾಡ್ತಿದ್ದಾರೆ. ಏನೇನ್ ಇರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನನ್ಗೆ. ಬಿಕಾಸ್ ಇದು ನಾವು ಡೈಲಿ ತಿನ್ನೋ ತರ ಅಥವಾ ನಾವು ರೆಸಾರ್ಟ್ ಅಲ್ಲಿ ತಿನ್ನೋ ತರ ಆ ತರದಲ್ಲ. ದಿಸ್ ಇಸ್ ಸಮಥಿಂಗ್ ಯೂನಿಕ್, ಹೆಲ್ದಿ ಆಗಿರುತ್ತೆ. ಅಂಡ್ ನನ್ಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಆಯಿಲೇ ಇರಲ್ಲ, ಏನು ಫ್ಯಾಟ್ ಕಂಟೆಂಟ್ ಇರಲ್ಲ. ಈ ತರ ಇದ್ರೆ ಮನುಷ್ಯ ಎಕ್ಸರ್ಸೈಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಫಿಟ್ ಆಗಿರ್ತಾನೆ. ಅಕ್ಕ ಏನ್ ತಿಂತೀರಾ ಅಕ್ಕ? ಎಲ್ರು ಎಷ್ಟ್ ಚೆನ್ನಾಗಿತ್ತು, ಲೈಕ್ ಚೆನ್ನಾಗಿ ಮುದ್ದಾಗಿರ್ತಾರ ಆಯ್ತಾ ಹುಡುಗರು. ಮುದ್ದಾಗಿದಾರ ಹುಡುಗರು ಇಲ್ಲಿ ಆಯ್ತಾ, ಡಿಸೆಂಟ್ ಆಗಿದಾರೆ. ಅಯ್ಯೋ ಆಗ್ತಾ ಇಲ್ಲ ಅಂತ ಏನಿಲ್ಲ, ನನ್ಗೂ ಓಕೆ. ಬಟ್ ಆದ್ರೂ ಪ್ರತಿ ಸರಿನೂ ಅಕ್ಕ 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 ಅಂತಿದಾರೆ. ಹಂಗ ಅನ್ಬೇಡಿ ಅಂತ ಹೇಳಕ್ ಆಗಲ್ಲ. ಬ್ರೋ ಅಂತ ಕರ್ಸ್ಕೊಳಕ್ಕೆ ಇಷ್ಟ ಪಡಲ್ಲ ನಮ್ಮ ಸಂಧ್ಯಾ ಅವರು. ಅಕ್ಕ ಅಲ್ಲ, ನೀವು ಅಷ್ಟೇ ಸಮಾಧಾನ. ಅವಳು ವಿಡಿಯೋದಲ್ಲಿ ಹೇಳ್ತಾ ಇಲ್ಲ, ನಾನು ಹೇಳ್ಕೊಂತೀನಿ ಅಷ್ಟೇ. ಐ ಆಮ್ ಓಪನ್ ಟು ಯು ಗೈಸ್. ಅವಳು ಹೇಳ್ತಾಳೆ ನನ್ ಮೇಲೆ ತಗೊಂಡು ಯಾಕೆ ಏನಿಲ್ಲ ಗೈಸ್, ಅದಕ್ಕೆ ಸುಳ್ಳು ಹೇಳ್ಬೇಡ. ಅಕ್ಕ ಅಕ್ಕ ಅಂತವ್ರೆ. ಏನ್ ಮಾಡಕ್ಕಾಗಲ್ಲ ಗೈಸ್, ಇಲ್ಲಿ ಎಲ್ರಿಗೂ ಹಂಗೆ ಕರೆಯೋದಂತೆ. ಏನೇ ಪ್ರೋಗ್ರಾಮ್ಸ್ ಇದ್ರು ಇಲ್ಲಿ ನಡೆಸ್ತಾರಂತೆ. ಬೇಸಿಕಲಿ ಇಲ್ಲಿ ಇಷ್ಟು ಜನ ಇದಾರಲ್ಲ, ಇಲ್ಲೆಲ್ಲ ಕೂತಿರೋರು ಎಲ್ರು ಕಾಂಟೆಂಟ್ ಕ್ರಿಯೇಟರ್ಸ್. ಸೊ ಬೇರೆ ಬೇರೆ ಲ್ಯಾಂಗ್ವೇಜ್ ಇಂದ ಬಂದಿದ್ದಾರೆ. ನನ್ಗೊಂದಿಬ್ರು 3 ಜನ ಪರಿಚಯ ಆದ್ರು. ಐ ಆಮ್ ವೆರಿ ಗ್ಲಾಡ್. ನೋಡೋಣ. ಆದ್ರೆ ನಮ್ ಕನ್ನಡದವರೇ ಮಾತಾಡ್ಸಿಲ್ಲ ಇನ್ನು, ಅದೊಂಚೂರು ಬೇಜಾರಿದೆ. ಬಟ್ ದಟ್ಸ್ ಫೈನ್. ನೋಡೋಣ, ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದ್ರೆ ಬಿಡ್ತೀನಿ ಅಷ್ಟೇ. ನನಗೆ ಗೊತ್ತಿತ್ತು ಹಿಂಗೆ ಓಡ್ಬರ್ತೀಯ ನೀನು ಅಂತ. ಕಪ್ಪೆ ಎಗರದಂಗೆ ಎಗರ್ಕೊಂಡ್ ಬಂದ್ಲು. ಫ್ರಾಕ್ ಜಂಪ್. ನಾವು ಇಲ್ಲೇ ಕುತ್ಕೊಂತೀವಿ. ಫೈನ್ ಕಾಣಿಸಿಲ್ವಾ? ನಮ್ ಕನ್ನಡ ಕ್ರಿಯೇಟರ್ಸ್ ಎಲ್ಲರೂ ಇಲ್ಲಿ ಕೂತಿದ್ದಾರೆ. ಅವರು ಸುಷ್ಮಾ, ನಿನ್ನೆ ಇಂಟ್ರೊಡ್ಯೂಸ್ ಮಾಡಿದೀನಿ. ಹಲೋ ಧನುಶ್ರೀ ಅವರೇ, ಸ್ವಲ್ಪ ಹಾಯ್ ಮಾಡಿ. ಸರ್ ನಿಮ್ಮ ಹೆಸರು? ಅಂದ್ರೆ ನಾನು ನೋಡಿದ್ದೀನಿ, ಹರಿ, ಇಫ್ ಐಮ್ ನಾಟ್ ರಾಂಗ್, ಕರೆಕ್ಟಾ? ಇಲ್ಲಿದ್ದಾರೆ ಮಾಸ್ಟರ್. ಅಂಡ್ ಮ್ಯಾಮ್ ನಿನ್ನೂ ನೋಡಿದ್ದೀನಿ, ಬಟ್ ಐ ಡೋಂಟ್ ನೋ ಯುವರ್ ನೇಮ್. ರಮ್ಯಾ. ಸೊ ಗೈಸ್, ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಜೊತೆ ನಾನು ಕೂತಿದ್ದೀನಿ. ಇನ್ನೊಬ್ರು ಕಾಂಟೆಂಟ್ ಕ್ರಿಯೇಟರ್ನ ಇಂಟ್ರೊಡ್ಯೂಸ್ ಮಾಡೋದು ಮರ್ತೋಗಿದ್ದೆ. ಸೃಷ್ಟಿ. ಇವರು ಬಂದು ನಮ್ಮ ಕನ್ನಡ ಕಾಂಟೆಂಟ್ ಕ್ರಿಯೇಟರ್. ವೆಲ್ಕಮ್ ಟು ಮೈ ಬ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಸೊ ನೈಸ್ ಅಲ್ವಾ? ಇವಾಗ ನಾನು ಊಟ ತೋರಿಸಿಲ್ಲ. ಇದು ಬಂದು ಊಟ. ಈಗ ಭರ್ಜರಿ ಬ್ಯಾಟಿಂಗ್ ಮಾಡಿ ನಿದ್ದೆ ಮಾಡಲ್ಲ ಇವತ್ತು ನಾನು, ಪಕ್ಕ ಫಾರ್ ಶೋರ್. ನಿದ್ದೆ ಮಾಡಿದ್ರೆ ಏನಾದ್ರು ಬೇರೆ ಕೆಲಸ ಮಾಡ್ತೀನಿ. ನೋಡಿ, ಸೆಷನ್ ಅಟೆಂಡ್ ಮಾಡಕ್ ಬಂದಿದ್ದೀನಿ. ಇಲ್ಲಿ ಸದ್ಗುರು ಅವ್ರ ಫೋಟೋ ಇದೆ. ಇಲ್ಲಿ ಇಷ್ಟೊಂದು ಇದೆ. ದೇವರಾಣೆಗೂ ನನಗೆ ಗೊತ್ತಿಲ್ಲ ಏನೇನಿದೆ ಅಂತ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ಅಂತೂ ಅಕ್ಕಪಕ್ಕದಲ್ಲೇ ಬೇಕು. ನಾನು ನೀನು ಪಕ್ಕನೆ ಬಿಡಬೇಕು. ವಿಲ್ ಸಿಟ್ ಹಿಯರ್. ಮುಂದೆ ಕುತ್ಕೊಳ್ಳೋದು ಬೇಡ, ಇಲ್ಲಿ ಕುತ್ಕೊಳ್ಳೋಣ ಬಾ. ನಾವು ಯಾವತ್ತು ಮುಂದೆ ಕಾಲೇಜಲ್ಲಿ ಈ ತರ ವೆಲ್ಕಮಿಂಗ್ ಇದೆ. ಲೈಫಲ್ಲಿ ಫಸ್ಟ್ ಟೈಮ್ ನನಗೆ ಫ್ಲವರ್ ಕೊಟ್ಟು ಯಾರಾದ್ರೂ ವೆಲ್ಕಮ್ ಮಾಡಿರೋದು ಅಂದ್ರೆ ಅದು ಈಶಾ ಫೌಂಡೇಶನ್ ಅವರು. ಐ ಆಮ್ ವೆರಿ ಮಚ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಇಷ್ಟು ಸ್ಪೆಷಲ್ ಆಗಿ ಟ್ರೀಟ್ ಮಾಡಿದ್ದಕ್ಕೆ. ಸಿ ಲುಕ್ ಅಟ್ ದಿಸ್. ಮುಖದಲ್ಲಿರೋ ಸ್ಮೈಲ್ ಹೇಳುತ್ತೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀನಿ ಅಂತ. ಒಂದ್ ಗ್ರೂಪ್ ಅಲ್ಲಿ 5-6 ಜನ ಬಿಟ್ಬಿಟ್ಟು ನಿಮ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆ ನಮ್ಗೆ ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ಸ್ತು. ಯಾವ ಒಂದು ಕೀ ಆಸ್ಪೆಕ್ಟ್ ನ ಇಲ್ಲಿಂದ ಅಡಾಪ್ಟ್ ಮಾಡ್ಕೊಂತೀರಾ ಅಂತ ಕೇಳಿದ್ರು. ಭಾಷೆ ಲ್ಯಾಂಗ್ವೇಜ್ ಕ್ರಿಯೇಟರ್ಸ್ ಇಲ್ಲಿ ಇದ್ದಿದ್ರಿಂದ ನಾನು ಒಬ್ಳು ಕನ್ನಡ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳ್ಕೊಳಕ್ಕೆ ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಅನ್ಕೊಳ್ಳಿ. ಎಲ್ಲಾರ ಗ್ರೂಪ್ ಅಲ್ಲೂ 15 ಮೆಂಬರ್ಸ್ ಇದ್ರೆ ನನ್ ಗ್ರೂಪ್ ಅಲ್ಲಿ ಮಾತ್ರ ಬರೀ 4 ಜನ ಇದ್ರು. ಆದ್ರೆ ನಾನು ಎಂತ ವ್ಯಕ್ತಿನ ಮೀಟ್ ಮಾಡಿದೆ ಅಂದ್ರೆ ರಿಟೈರ್ಡ್ ಆರ್ಮಿ ಪರ್ಸನ್ ಹೆಸರು ವಿಜಯ್ ಅಂತ, ಆರ್ಮಿ ಬಗ್ಗೆ ಕಾಂಟೆಂಟ್ ನ ಮಾಡ್ತಿರ್ತಾರಂತೆ. ಬಟ್ ನನ್ ಖುಷಿ ಅಲ್ಲಿಗೆ ನಿಲ್ಲಿಲ್ಲ. ಮೈಕಲ್ ನಿಮ್ಗೆ ಏನಾದ್ರು ಎಲ್ಲರ ಹತ್ರನು ಶೇರ್ ಮಾಡ್ಕೊಳ್ಳೋ ತರ ಇದ್ರೆ ಮಾತಾಡಿ ಅಂತ ಅಂದ್ರು. ಈಶಾ ಫೌಂಡೇಶನ್ ಇಂದ ಇನ್ವಿಟೇಷನ್ ಬಂದಿದೆ ಅಂದ್ರೆ ಅದು ನಮ್ಮ ಕನ್ನಡ ಜನತೆಯಿಂದ. ಅವ್ರೆಲ್ಲರ ಹತ್ರನು ನಾನು ಕನ್ನಡ ಕ್ರಿಯೇಟರ್ ಅಂತ ಹೇಳ್ಕೊಳ್ಳೋ ಆಸೆ ತುಂಬಾನೇ ಇತ್ತು. ಅದಕ್ಕೆ ಮೈಕ್ ತಗೊಂಡು ನನ್ಗೆ ಏನೇನ್ ಹೇಳ್ಬೇಕು ಅನ್ಸ್ತೋ ಎಲ್ಲ ಹೇಳ್ಬಿಟ್ಟೆ. ಸಂಧ್ಯಾ ಇವಾಗ ಮಾತಾಡ್ತವಳೆ. My journey started as a content creator. I have gained 2 lakh subscribers in Kannada and I am very much happy about it. Talking with you all as a proud Kannada influencer. This moment really made my day. Thank you so much. ಸಂಧ್ಯಾ, It is so dedicated to ಗೈಸ್ ಸಂಧ್ಯಾ ಮಾತಾಡ್ಬಿಟ್ಲ ಗೈಸ್. ನಾನು ಕೂಡ ಹೆಂಗೆ ಕ್ರಿಯೇಟರ್ ಹೆಂಗೆ ಯಾವ ಪಾಯಿಂಟ್ ಅಲ್ಲಿ ಆದ್ರು ಅಂತ ಕೇಳಿದ್ರು. ಸೊ ಎಸ್, ನನಗೂ ಕೂಡ ಫುಲ್ ಎಕ್ಸೈಟ್ಮೆಂಟ್ ಇತ್ತು. ಯಾಕಂದ್ರೆ ಅಲ್ಲಿ ಎಲ್ಲಾ ಭಾಷೆ ಲ್ಯಾಂಗ್ವೇಜಸ್ ಕ್ರಿಯೇಟರ್ಸು ಇದ್ರು. ಆದ್ರೆ ನಾನು ಕನ್ನಡ ಕ್ರಿಯೇಟರ್ ಅಂತ ಹೇಳ್ಕೊಳಕ್ಕೆ ಎಷ್ಟು ಹೆಮ್ಮೆ ಗೊತ್ತಾ. ಅದೊಂದು ಪ್ರೌಡ್ ಫೀಲಿಂಗ್ ಇದೆಯಲ್ಲ, ನಾನು ಇವಾಗ ಹೇಳಿದ್ರು ಗೊತ್ತಾಗಲ್ಲ. ಲೈಕ್ ನಿತ್ಯ ಕ್ಲಿಪ್ ತಗೊಂಡಿದ್ದಾಳೆ, ಹಾಕ್ತೀನಿ. ಸಿಕ್ಕಾಪಟ್ಟೆ ಪ್ರೌಡ್ ಫೀಲಿಂಗ್ ಆಯ್ತು. ಸೆಷನ್ ಆಗಿ ಸದ್ಗುರು ಅವರು ಸ್ವಲ್ಪ ಅವ್ರ ಎಕ್ಸ್ಪೀರಿಯನ್ಸ್ನ ನಮ್ಮ ಹತ್ರ ಶೇರ್ ಮಾಡಿದ್ದಾರೆ. ಓರಿಯೆಂಟೇಷನ್ ಇಂದ ಚೆನ್ನಾಗಿತ್ತು. ಸೊ ಇವಾಗ ಇಲ್ಲಿ ಆಟ ಆಡು ಅಂತಿದ್ದಾರೆ. ದೇವ್ರನಿಗೂ ನಂಗೆ ಇದು ಆಟ ಆಡಕ್ಕೆ ಬರಲ್ಲ. ಬಟ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಟು ಪ್ಲೇ. ನಿತ್ಯ
ಬನ್ನಿ ಆಟ ಆಡೋಣ. ಎಲ್ಲ ಆಟ ಆಡ್ತಿದಾರಲ್ಲ ಆ ತರ ಆಟ ಆಡೋದು. ಕ್ರಿಯೇಟರ್ಸ್ ಕೈನ ಹಾಕಿ ದೊಡ್ಡ ಸರ್ಕಲ್ ಮಾಡ್ತಾ ಇದೀವಿ. ಸೊ ಬೇಬಿ ನರ್ಸರಿನಲ್ಲಿ ನನ್ಗೆ ಈ ತರ ಆಡಿದ್ ಪ್ಲೇ ಗ್ರೂಪ್ ಪಿಟಿ ಸರ್ ಎಲ್ಲ ಹಿಂಗೆ ರೌಂಡ್ ಮಾಡಿ ಬಾಲ್ ಕ್ಯಾಚ್ ಮಾಡ್ತಿದ್ರಲ್ಲ, ಸೇಮ್ ಕೈಂಡ್ ಆಫ್ ಅನ್ಕೊಳ್ಳಿ. ಯಾ ದಿಸ್ ಇಸ್ ಗ್ರೇಟ್ ಗೈಸ್. ನಾವೆಲ್ಲರೂ ಈಗ ಆಟ ಆಡ್ತಾ ಇದೀವಿ. ಸೊ ಈ ಗೇಮ್ ಚೆನ್ನಾಗೈತೆ ಗೈಸ್, ಒಂಥರ ಬ್ಲಾಗ್ ಮಾಡಕ್ ಹೋಯ್ತಾ ಇಲ್ಲ. ಸಂಧ್ಯಾ ಕಮಾನ್ ಹೊಡಿಯೋಕೆ ಗೈಸ್. ಇವಾಗ ಸಂಧ್ಯಾ ಹೊಡಿತಾರೆ. ಎಲ್ರು ಸಕ್ಕದಾಗಿ ಮಜಾ ಮಾಡ್ತಿದ್ದಾರೆ ಅಂತ. ಸಕ್ಕದಾಗಿತ್ತು ಗೇಮ್ ಮಾತ್ರ. ಮೈಂಡ್ ಬ್ಲೋಯಿಂಗ್. ಈ ತರ ಆಡಿರೋ ಚಾನ್ಸ್ ಇಲ್ಲ. ನಾನಂತೂ ಇಂಡೋರ್ ಗೇಮ್ ಬಿಟ್ಟು ಐ ಆಮ್ ಜಾಯ್ನಿಂಗ್ ಗೈಸ್. Craziest thing. Wonderful. Full ಎಲ್ರು ಟಯರ್ಡ್ ಅನ್ಕೊಳ್ಳಿ. ಹೆಂಗೈತಪ್ಪ ಲೈಫ್? ಜಾಲಿ ಜಾಲಿ, ಸಕ್ಕತ್, ಅಮೇಜಿಂಗ್, ಮಾರ್ವೆಲಸ್, ಮೈಂಡ್ ಬ್ಲೋಯಿಂಗ್ ಅನ್ಕೊಳ್ಳಿ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಎಲ್ಲ ಇರುತ್ತೆ. ಬರೀ ಕೇಳಿದ್ದೆ ಅಷ್ಟೇ ಅತಿಥಿ ಸತ್ಕಾರ ಏನು ಅಂತ. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಿದೆ. ಹಾಗಾದ್ರೂ ನಾವು ಅಲ್ಲಿ ಎಂಟ್ರಿ ಇದೆ ನೋಡಿ, ಅದು ಎಂಟ್ರಿ ಆಯ್ತಾ. ಅಲ್ಲಿ ಒಳಗಡೆ ಹೋಗ್ಲಿ ಅಥವಾ ಹೊರಗಡೆ ಬರ್ಲಿ, ಒಳಗಡೆ ಹೋಗ್ಬೇಕಾದ್ರೆ ನಮಸ್ಕಾರಂ ಅಂತಾರೆ, ಆಚೆ ಬರ್ಬೇಕಾದ್ರೆ ಹೌ ವಾಸ್ ಇಟ್ ಅಂತಾರೆ, ಡಿಡ್ ಯು ಫೀಲ್ ಗುಡ್. ತೋರ್ಸೋ ಕನ್ಸರ್ನ್ ಇದೆಯಲ್ಲ, ಇಟ್ ಫೀಲ್ಸ್ ಲೈಕ್ ಓ ಸಮನ್ ಇಸ್ ದೇರ್. ನಾವು ಒಬ್ಬರೇ ಬಂದಿದೀವಿ ಅಥವಾ ಒಬ್ರು ಬಂದ್ರು ಕೂಡ ನಾವು ಒಬ್ಬರೇ ಬಂದಿದೀವಿ ಅಂತ ಅನ್ಸೋದೇ ಇಲ್ಲ. ದಿ ವಾಲಂಟಿಯರ್ಸ್ ಆರ್ ಟೂ ಗುಡ್. ಎಷ್ಟು ಸಕ್ಕದಾಗಿ ನೋಡ್ಕೊಂತಾರೆ ಅಂದ್ರೆ ಅವರು ನಮ್ ಜೊತೆ ವೈಬ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಕನ್ಸಲ್ಲೂ ಅನ್ಕೊಂಡಿರಲಿಲ್ಲ. ಅಕಸ್ಮಾತ್ ನಾನು ಬಂದಿರ್ಲಿಲ್ಲ ಅಂದ್ರೆ ಪಕ್ಕಾ ಒಂದು ಗ್ರೇಟ್ ಆಪರ್ಚುನಿಟಿನ ಮಿಸ್ ಮಾಡ್ಕೊಂತಿದ್ದೆ. ಐ ಲವ್ಡ್ ಇಟ್. ಬ್ಯಾಗ್ ಅಲ್ಲಿ ಇಷ್ಟು ಕೊಟ್ಟಿದ್ರಲ್ಲ, ಮೋಸ್ಟ್ ಫೇವ್ರೇಟ್ ಅಂದ್ರೆ ಚಿಕ್ಕ ಬುಕ್ಕೆ ರಿಸರ್ವ್ ಮಾಡೋಣ ಅಂತ. ಅದು ಬಾಡೋಗಿದೆ, ಬೇಜಾರಾಗ್ತಿದೆ ಬಾಡೋಗಿದ್ರೆ. ಎಷ್ಟು ಮುದ್ದಾಗಿದೆ ಗೊತ್ತಾ ಅದು. ಏನೇನು ಅಂತ ರಿವೀಲ್ ಮಾಡೋಣ. ನನ್ಗೆ ಕವರ್ ಅಲ್ಲಿ ಅಲ್ಲೇ ತೆಗೆದು ನೋಡ್ಬಿಡೋಣ ಅಂತ ಇತ್ತು. ಆಮೇಲೆ ಸಂಧ್ಯಾ ಆತರಿಗೆ ಟಾಂಜಿನ ತರ ಆಡ್ಬೇಡ ಅಂತ ಕಾಮ್ ಡೌನ್ ಮಾಡಿ ಇವಾಗ ಓಪನ್ ಮಾಡ್ತಾ ಇದೀನಿ. ಇಫ್ ಯು ಬಿಕಮ್ ಅ ಸೋರ್ಸ್ ಆಫ್ ಜಾಯ್ ಯು ವಿಲ್ ಹ್ಯಾವ್ ವಂಡರ್ಫುಲ್ ರಿಲೇಶನ್ಶಿಪ್ಸ್. ವಾವ್, ಸದ್ಗುರು ಇಂದ ಒಂದು ಮೆಸೇಜ್ ನಮಗೋಸ್ಕರ ಕಳಿಸಿದ್ದಾರೆ. ಒಂದು ಬುಕ್ ಕೊಟ್ಟಿದ್ದಾರೆ. ಐ ಹೋಪ್ ಐ ರೀಡ್ ದಿಸ್. 1 million ಕಾಪಿ ಸೋಲ್ಡ್ ಆಗಿದೆಯಂತೆ. ಒಂದೆರಡು ಬುಕ್ ಓದಿದೀನಿ. ಐ ಮೇಕ್ ಶೋರ್ ನಾನು ಇದನ್ನ ಓದ್ತೀನಿ ಅಂತ. ಇದ್ರಲ್ಲಿ ಏನಿದೆ ಅನ್ನೋದು ಕ್ಯೂರಿಯಾಸಿಟಿ ನನಗೆ. ನೋಡಿ, ನಿತ್ಯ ಶವಾಸನ ಮಾಡ್ತಾವಳೆ. ಯೋಗ ಮಾಡಿ ಅಂದ್ರೆ ಹಿಂಗ್ ಎತ್ತು ಗುಡಿಸ್ತಾವಳೆ. ಯೋಗ ಅಂದ್ರೆ ನಿದ್ದೆ ಬರ್ತಾ ಇದ್ಲೆ ಅಂತೆ. ಡೀಪ್ ಆಗಿ ಹೋಗ್ತಾವಳೆ ನಿದ್ದೆಗೆ. ಮೆಡಿಟೇಷನ್ ನಿದ್ದೆ ನನ್ಗೇನೋ ಗೊತ್ತಿಲ್ಲ, ಬೇಗ ನಿದ್ದೆ ನಿದ್ದೆ. ಅವಳಿಗೂ ಕೊಟ್ಟಿದ್ದಾರೆ. ಅವಳಿಗೊಂದು ಚೂರಾದ್ರೂ ಕ್ಯೂರಿಯಾಸಿಟಿ ಇದೆ ಜೀವನದಲ್ಲಿ. ಸಕ್ಕರೆ ಏನೋ ತರ ಬಿತ್ಕೊಂಡವಳೆ. ಆದಿಯೋಗಿ ಫೋಟೋ ಕೊಟ್ಟಿದ್ದಾರೆ. ಇದ್ರಲ್ಲಿ ಬ್ಲಾಕ್ ದಾರ ಇದೆ. ವಿಭೂತಿ ಕೊಟ್ಟಿದ್ದಾರೆ. ಇದು ರುದ್ರಾಕ್ಷ. ಓ ಮೈ ಗಾಡ್ ಗೈಸ್, ಇಲ್ಲಿ ರುದ್ರಾಕ್ಷ ಇದೆ. ಮತ್ತೆ ಈ ಸ್ಲಿಪ್ ಅಲ್ಲಿ ರುದ್ರಾಕ್ಷ ದೀಕ್ಷೆ ಹೆಂಗ್ ತಗೊಳ್ಳೋದು ಅಂತಾನು ಇದೆ. ಪುಣ್ಯ ಮಾಡಿದೆ. ಸೊ ನಾನು ಓದಿ ಹೆಂಗೆ ಪ್ರಾಪರ್ ಆಗಿ ಹಾಕೊಳ್ಳೋದು, ಹೆಂಗೆ ಯಾವ ಟೈಮಲ್ಲಿ ತೆಗಿಬೇಕು, ಇದೆಲ್ಲ ಓದಿ ತಿಳ್ಕೊಂಡು ಐ ಮೇಕ್ ಶೋರ್ ಇದರ ಒಂದು ವಿಡಿಯೋ ಯಾವ್ದ್ರಲ್ಲಾದ್ರೂ ಹಾಕ್ತೀನಿ. ಮ್ಯಾಗಝಿನ್ ತರ ಇದೆ ಇದು. ಇದ್ರ ಸದ್ಗುರು ಅವರು ಏನೇನೆಲ್ಲ ಮಾಡಿದ್ದಾರೆ, ಮಕ್ಕಳು ಎಲ್ಲ ಏನ್ ಎಜುಕೇಶನ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಇದೆ. ಓಕೆ, ಇವಾಗ ಟೈಮ್ ಕೊಟ್ಟಿದ್ದಾರೆ 6:15 ಹೋಗ್ಬೇಕಂತೆ. ಅಷ್ಟರಲ್ಲಿ ಎಡಿಟ್ ಮುಗಿಸಿ ಇವಾಗ ಪೋಸ್ಟ್ ಮಾಡ್ಬೇಕು. ನಾನು ಇವತ್ತು ಇನ್ನೂ ಸ್ಟಾರ್ಟೇ ಮಾಡಿಲ್ಲ. ರೆಡಿ ಆಗೋ ಟೈಮ್ ಇಲ್ಲ. ಇಟ್ಕೊಂಡ್ಬಿಡ್ತೀನಿ. ನಿನ್ ವ್ಲಾಗು ನನ್ ವ್ಲಾಗ್ ಇಬ್ರು ವ್ಲಾಗು ನಾನೇ ಮಾಡ್ಬಿಡ್ತೀನಿ. ಸಂಜೆ ಆಗಿದೆ. ನಮ್ಗೆ ಎಡಿಟ್ ಮಾಡ್ತಾ ರೆಡಿ ಆಗಕ್ಕೂ ಟೈಮ್ ಸಿಕ್ಕಿಲ್ಲ. ಇವಾಗ ಎಲ್ರು ಬೇರೆ ತರ ರೆಡಿ ಆಗಿರ್ತಾರೆ. ಮಾರ್ನಿಂಗ್ ಔಟ್ಫಿಟ್, ನೈಟ್ ಔಟ್ಫಿಟ್. ನನ್ಗೆ ಔಟ್ಫಿಟ್ ಚೇಂಜ್ ಮಾಡಕ್ಕೂ ಟೈಮ್ ಸಿಕ್ಕಿಲ್ಲ. ಯೂಟ್ಯೂಬ್ ಅಪ್ಲೋಡ್ ಆಗಿಲ್ಲ ಇನ್ನು, ಆ ಟೆನ್ಷನ್ ಬೇರೆ. ಮತ್ತೆ ಸಂಜೆ ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡಿ. ಇವರೆಲ್ಲ ಯಾಕೆ ಇಷ್ಟ ಬೇಸಿಕಲಿ ಇವಾಗ ನಾನು ಎಲ್ಲಿದ್ದೀನಿ ಅಂತ ಫೈನಲಿ ನಿಮ್ಗೆ ರಿವೀಲ್ ಔಟ್ ಆಗೋಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಆದಿಯೋಗಿ ಹತ್ರ ಬಂದಿದ್ದೀನಿ ಅಂತ. ಎಲ್ಲಿ ಅಂದ್ರೆ ತಮಿಳ್ನಾಡು ಕೊಯಂಬತ್ತೂರ್ ಹತ್ರ ಬಂದಿದ್ದೀನಿ. ಇಷ್ಟ ಹತ್ರ ಇದ್ದೀನಿ ಗೈಸ್, ನಾನು ಇಷ್ಟ ಹತ್ರ. ಸೊ ಈ ಕಡೆಯಿಂದ ಒನ್ ವೇ ಕ್ರಿಯೇಟರ್ಸ್ಗೋಸ್ಕರ ಬಿಟ್ಟಿದ್ದಾರೆ. ಅಂಡ್ ಇಷ್ಟ ಹತ್ರದಿಂದ ನೋಡಿದ್ದೀನಿ ನಾನು ಆದಿಯೋಗಿನ. ಐ ಆಮ್ ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಅಮ್ಮ ನಂಗೆ ಕಾಣಿಸ್ತಾ ಇಲ್ಲ ಗುರು ರೋಡ್ ಎಲ್ಲಿದೆ ಅಂತ. ಗೈಸ್ ಇದೇನು ಸ್ಪೀಕರ್ ಗೈಸ್, ಇವಾಗೇನೋ ಈವೆಂಟ್ ನಡೀತಿದೆ ಅಷ್ಟೇ.
ಅಷ್ಟೇ ಮಿಸ್ ಆಗಿ ಹೋಗ್ತೀನಿ ಅಷ್ಟೇ ನಾನು ಹೋಗಿಲ್ಲ ಅಂದರೆ. ನೋಡು ಕ್ರಿಯೇಟರ್ ಪರಿಸ್ಥಿತಿ ನೋಡಿ, ಟ್ರೈಪಾಡ್ ಒಂದು ಕಡೆ, ಫೋನ್ ಒಂದು ಕಡೆ, ಇಯರ್ಫೋನ್ ಒಂದು ಕಡೆ, ಎಡಿಟ್ ಆಗಿಲ್ಲ, ಪೋಸ್ಟ್ ಆಗಿಲ್ಲ. ನಮಗೆ ಆದಂತಹ ಟೆನ್ಷನ್ಸು ಸಾವಿರ. ಅಂದರೆ ಎಲ್ಲಾದರೂ ಹೊರಗಡೆ ಬಂದರೂ ಆ ಪೀಸ್ಫುಲ್ನೆಸ್ನ ತುಂಬ ಅನುಭವಿಸೋಕ್ಕಾಗಲ್ಲ. ಇದೊಂದು ಸೈಡ್ ಎಫೆಕ್ಟ್ ಅಂತಲೇ ಹೇಳ್ಬೋದು ಆ್ಯಸ್ ಎ ಕ್ರಿಯೇಟರ್. ಈಗ ಏನೋ ಮಹಾಹೋಮ ಮಹಾಪೂಜೆ ಇರ್ಬೋದು, ನಾನು ಲೈಟ್ನಿಂಗ್ ನೋಡೇ ಇರಲಿಲ್ಲ. ಅಕಸ್ಮಾತ್ ಇವತ್ತೇನಾದರೂ ಇಲ್ಲಿ ಆದಿಯೋಗಿ ನಾನು ಲೈಟ್ನಿಂಗ್ ಆದರೆ ಫಸ್ಟ್ ಟೈಮ್ ನನ್ನ ಕಣ್ಣಾರೆ ನಾನು ಲೈಟ್ನಿಂಗ್ ನೋಡ್ತಾ ಇದ್ದೀನಿ ಅಂತ ಅರ್ಥ. ಇಲ್ಲಿ ಆದಿಯೋಗಿ ನೀವು ಕೈ ಮುಕ್ಕೊಳ್ಳಿ, ನೀವು ಏನೇನು ಅಂದ್ಕೊಂಡಿದ್ದೀರೋ ಎಲ್ಲ ಒಳ್ಳೇದಾಗಲಿ. ನಾನು ಯಾವುದೇ ದೇವ್ರ ಹತ್ರ ಬೇಡ್ಕೊಂಡ್ರು ನಿಮಗೂ ಬೇಡ್ಕೊತೀನಿ. ಯಾಕಂದರೆ ಇವಾಗ ಒಂದು ಹೆಸರು, ಒಂದು ನೇಮ್ ಅಥವಾ ಒಂದು ಫೇಮ್ ಆಗಿರಲಿ, ನೇಮ್ ಆಗಿರಲಿ, ಅಥವಾ ನಾನು ಖರ್ಚು ಮಾಡೋಕ್ಕೆ ಕಾಸಾಗಿರಲಿ, ನಿಮ್ಮಿಂದ ನನಗೆ ಅಣ್ಣ. ಸೊ ಅದನ್ನು ಮರೆಯೋಕ್ಕೆ ಹೋಗಲ್ಲ ನಾನು. ನೀವೇ ನನಗೆ ಅಣ್ಣ ಆಗ್ತಿದ್ದೀರಾ ಅಂದರೂ ಏನು ತಪ್ಪಾಗಲ್ಲ ಗೈಸ್. ನಾನು ಅದನ್ನು ಪ್ರೌಡಾಗಿ ಹೇಳ್ಕೊತೀನಿ. ಆ್ಯಂಡ್ ನಿಮಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ. ನೀವೇನೇನು ಅಂದ್ಕೊಂಡಿದ್ದೀರೋ ನೀವು ಬೇಗ ಅಚೀವ್ ಮಾಡಿ. ಇವತ್ತೊಂದು ಇನ್ಸಿಡೆಂಟ್ ಆಯಿತು ಆ್ಯಂಡ್ ಅವಾಗ ಅನಿಸ್ತು ನನಗೆ ಆ್ಯಸ್ ಎ ಕ್ರಿಯೇಟರ್ ದೇವ್ರ ಮುಂದೆ ನಿಂತ್ಕೊಂಡು ಬೇಡ್ಕೊತಾ ಇದ್ದೀನಿ, ಓಪನ್ ಆಗಿ ಬೇಡ್ಕೊತಾ ಇದ್ದೀನಿ. ಯಾರ ಮುಂದೆನೂ ನಾನು ಕಮ್ಮಿ ಅಂತ ಇರಬಾರ್ದು. ಆ್ಯಸ್ ಎ ವ್ಲಾಗರ್ ಆಗಿದ್ದರೂ ಪರವಾಗಿಲ್ಲ, ನಾನು ಕಷ್ಟಪಡ್ತೀನಿ, ಅದಕ್ಕೆ ಪ್ರತಿಫಲ ದೇವ್ರಿಗೆ ಕೊಡಲಿ, ಅಷ್ಟು ಸಾಕು ನನಗೆ. ಅಂದರೆ ಯಾರಾದರೂ ನನ್ನ ಮುಂದೆ ಆ್ಯಟಿಟ್ಯೂಡಿಯಸ್ ಆಗಿ ನಡ್ಕೊಂಡಿದ್ರೆ ಅವ್ರಿಗಿಂತ ಇನ್ನೂ ಎತ್ತರ ಸ್ಥಾನದಲ್ಲಿ ದೇವ್ರು ನನ್ನನ್ನು ಇಡಲಿ ಅಂತ ಬೇಡ್ಕೊತಿದ್ದೀನಿ ಅಷ್ಟೇ. ಯಾಕೋ ಅನ್ನಿಸ್ತು ಗೈಸ್ ಹೇಳಬೇಕು ಅಂತ, ಅರ್ಥ ಮಾಡ್ಕೊಳ್ಳಿ. ಏನೋ ಆಯಿತು, ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆ್ಯಂಡ್ ಕ್ರೈಯಿಂಗ್ ಅಲ್ಲ, ಬಟ್ ದೇವ್ರು ನನಗೆ ಆ ಸ್ಥಾನದಲ್ಲಿ ಇಕ್ಕಿರಲಿ. ಬೇಗ ಜನರ ಪ್ರೀತಿನ ಗಳಿಸ್ಬೇಕು ನಾನು. ಆದಷ್ಟು ಬೇಗ ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಮಾಡ್ತೀನಿ ಗೈಸ್. ಅಳ್ತಾಳೆ ಗೈಸ್, ವ್ಲಾಗ್ ಮಾಡೋಕ್ಕೋಸ್ಕರ ಕಷ್ಟಪಡ್ತಾಳೆ, ಅಳ್ತಾಳೆ, ಏನೇನೇನೇನೇನೋ ಕಷ್ಟಪಡ್ತಾಳೆ. ಸಬ್ಸ್ಕ್ರೈಬ್ ಮಾಡಿ ಗೈಸ್, ಒಂಚೂರು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹುಡುಗಿನ ಬೆಳೆಸಿ. ನಿತ್ಯಶ್ರೀ ವ್ಲಾಗ್ಸ್ನು ಬೆಳೆಸಿ. ನಿತ್ಯಶ್ರೀ ವ್ಲಾಗು ನನ್ನ ವ್ಲಾಗ್ ಎರಡು ಒಂದೇ ಗೈಸ್. ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ ಗೈಸ್. ನಾನು ಆ್ಯಕ್ಚುಲಿ ಕಾಂಪ್ರಮೈಸ್ ಆಗೋಳು, ಬಟ್ ಏನು ಮಾಡೋದು, ನಂದು ಡೈಲಿ ವ್ಲಾಗ್ಸ್ ಮಾಡ್ಬೇಕಂದ್ಬಿಟ್ಟಿದ್ದೀನಿ, ಮಾಡಲೇಬೇಕು. ನಾನೇನೋ 365 ಡೇಸ್ ಮಾಡಲಿಲ್ಲ ಅಂತ ಅಥವಾ ಚಾಲೆಂಜ್ ಎಲ್ಲ ತೊಗೊಂಡಿರಲಿಲ್ಲ ಅಂತಂದರೆ ಅಪ್ಲೋಡ್ ಏನು ಮಾಡ್ತಿರ್ಲಿಲ್ಲ. ಬಟ್ ಮಾಡಲೇಬೇಕು. ನಾನು ನನ್ನ ವ್ಲಾಗ್ ಒಬ್ಬರು ನೋಡಿದ್ರು ನಾನು ಮಾಡ್ತೀನಿ. ಮಾಡ್ತಾಳೆ ಗೈಸ್, ಛಲ ಬಿಡ್ದಿರ ಮಾಡ್ಬೇಕಷ್ಟೇ. ನಾವು ಹೆಣ್ಮಕ್ಳು ಫೀಲ್ಡಲ್ಲಿ ಇದ್ದೀವಿ ಅಂತ ಪ್ರೂವ್ ಮಾಡಬೇಕು. ಅಂದರೆ ಇಲ್ಲಿ ಕ್ರಿಯೇಟರ್ಸೇ ಇಲ್ಲ, ಎಲ್ಲೋಗ್ಬಿಟ್ರೋ ಏನೋ ನಮ್ಮನ್ನು ಬಿಟ್ಟು. ಕತ್ಲಲ್ಲಿ ಕಾಣ್ತಾನೂ ಇಲ್ಲ, ಟಾರ್ಚ್ ಹಾಕೊಂಡಿರಿ. ನಮ್ಮ ಪಾಡಿಗೆ ನಾವು ವ್ಲಾಗ್ ಮಾಡ್ಕೊಂಡು ನಾವಿಬ್ಬರೇ ಬಂದ್ರೆ ಹಿಂಗೆ ವ್ಲಾಗ್ ಮಾಡ್ಕೊಂಡು ಈ ಕಡೆ ಬಂದ್ಬಿಟ್ವಿ. ದೇವರಾಣೆಗೂ ಕ್ರಿಯೇಟರ್ಸ್ ಕಾಣ್ತಾ ಇಲ್ಲ, ಕಳ್ದೋಗ್ಬಿಟ್ವಿ. ಎಲ್ಲವ್ರಲ್ಲ ವೇರ್ ಯು ವ್ಲಾಗರ್ಸ್, ವೇರ್ ಯು ಅವಾಗವಾಗ ರೀಲ್ಸ್ ಅಂದ್ ನೆನ್ಸೇಲೆ. ನಿತ್ಯಶ್ರೀ ನೀನು ರೀಲ್ಸ್ ಮಾಡ್ಬೇಕು, ನಿತ್ಯಶ್ರೀ ರೀಲ್ಸ್ ಮಾಡ್ರಿ. ರೀಲ್ಸ್ ಗೈಸ್, ರೀಲ್ಸ್ಗೆ ಹಿಂಗೆ ಆಯ್ತಾ, ವಿಡಿಯೋಗೆ ಹಿಂಗೆ ಇದನ್ನ ಮೇಂಟೈನ್ ಮಾಡೋದಾ, ಎಡಿಟ್ ಮಾಡೋದಾ, ಹುಚ್ಚು ಮಲಗ್ರು ಬರುತ್ತೆ. ಇಟ್ಕೊಳ್ರಿ. ದೇವ್ರ ಹತ್ರ ಹಿಂಗೆಲ್ಲ ಮಾತಾಡಬೇಡ್ದು. ನಾನು ಒಳ್ಳೆ ಬಟ್ ಲಾಗ್ ಒಂಚೂರು ಅಷ್ಟೇ, ಅದು ಹುಚ್ಚಿಡ್ಸುತ್ತೆ ಒಂದು ಸ್ವಲ್ಪ. ಗೈಸ್ ಡಿವೈನ್ ಪವರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಅಷ್ಟು ಮುದ್ದಕ್ಕಂತಿದೆ ದೇವರು. ಏನಂತ ಹೇಳೋದು, ಆ ಲೈಟ್ನಿಂಗ್ ಎಲ್ಲ ನಿಮಗೂ ತೋರಿಸ್ತೀನಿ. ಯಾಕಂದರೆ ನಾನು ಫಸ್ಟ್ ಟೈಮ್, ತುಂಬ ಜನ ನೋಡಿರಲ್ಲ ಲೈಟ್ನಿಂಗ್ ಎಲ್ಲ, ಬಿಕಾಸ್ ಮನೇಲಿ ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಫ್ರೆಂಡ್ಸ್ ಜೊತೆ ಬಂದರೆ ಪಾಸಿಬಲ್, ಫ್ಯಾಮಿಲಿ ಜೊತೆ ಬಂದ್ರೂ ಪಾಸಿಬಲೇ. ಬಟ್ ಅಗೇನ್ ಫ್ಯಾಮಿಲಿಗೆ ತುಂಬ ಕೆಲಸ ಇರೋ ಕಾರಣ ಬೇಗ ಕರ್ಕೊಂಡು ಹೋಗ್ಬಿಡ್ತಾರೆ. ನೆಮ್ಮದಿಯಾಗಿ ಇರಲ್ಲ ಫ್ಯಾಮಿಲಿ, ಅವ್ರ ಕಮಿಟ್ಮೆಂಟ್ಸ್ ಹಂಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಜನ ನೋಡಿಸ್ಲಾ, ಜನ ಎಷ್ಟೊಂದು ಜನ, ಇಷ್ಟು ಜನದ ಮಧ್ಯೆ ನಾವು ಕುತ್ಕೊಂಡಿದ್ದೀವಿ. ಅಂದರೆ ಸೆಂಟ್ರಲ್ಲಿ ಕುತ್ಕೊಂಡಿದ್ದೀವಿ. ಕರೆಕ್ಟಾಗಿ ದೇವ್ರು ಕಾಣ್ತಿದೆ. ಪುಣ್ಯ ಮಾಡಿದ್ದೆ ನಾನು. ಆಲ್ರೆಡಿ ಎಲ್ಲರೂ ಹತ್ತವ್ರೆ, ನಾವಿವಾಗ ಹೋಗ್ಬೇಕು. ಸೊ ನಿತ್ಯಶ್ರೀ ಅವರು ಹರಸಾಹಸ ಪಡ್ತಾರೆ. ಅಕ್ಕ ನಾವಿರೋ ಹೈಟ್ಗೆ ಹಿಂಗೆ ಕೆಳಗಡೆಯಿಂದ ಹೋಗ್ಬೋದು ಆರಾಮಾಗಿ. ಯಾಕಷ್ಟು ಹರಸಾಹಸ ಪಡ್ತಿದ್ಯಾ ಹೇಳೋ. ಈಸಿಯಾಗಿ ನಾವು ಜಾರ ಬಂಡಿ ಥರ ಬರ್ಬೋದು. ಇಲ್ಲಿ ಬರಂಗಿಲ್ವಾ? ಆಯ್ತು ಬಿಡಿ, ಬೈಬೇಡಿ, ಹೋಗ್ತೀನಿ. ಬಸ್ಸಲ್ಲಿ ಹೋಗ್ಬೇಕು. ಇವ್ರ ಹತ್ರನೂ ಬೈಸ್ಕೊಳಂಗಾಗ್ಬೇಕು ನಮ್ಮ ಜೀವನ. ಯಾ ಕಡೆಯಿಂದನೋ ತೂರ್ಕೊಂಡು ಈ ಕಡೆ ಬಂದ್ವಿ, ಇಲ್ಲಾಂದ್ರೆ ಅಷ್ಟು ದೂರ ಮತ್ತೆ ನಡಿಬೇಕಿತ್ತು. ಅದಕ್ಕೆ ಈ ಕಡೆಯಿಂದನೇ ಬಂದ್ಬಿಟ್ವಿ ನಾವು. ಅವಾಗಲೂ ನಾವೇ ಮಿಸ್ ಆಗಿದ್ದು, ನಮಗೋಸ್ಕರನೇ ಕಾಯ್ತಾಯಿದ್ರು. ಇವಾಗೂ ನಾವು ಯಾಕೆ ಹಿಂಗೆ ಮಿಸ್ ಆಗ್ತೀವಿ? ನಾವಿಬ್ಬರು ಒಂದು ಲೋಕದಲ್ಲಿ ಇರ್ತೀವಿ, ಸೊ ಅದಕ್ಕೆ ಮಿಸ್ ಹೋಗ್ತೀವಿ. ಬಿಂಗ ಬ್ಯಾಕ್ ಬೆಂಚರ್ಸ್ ಲೈಫಲ್ಲಿ ಯಾವತ್ತಿದ್ರು ನಾವು ಹಿಂದೆನೇ ಕುತ್ಕೊಳ್ಳೋಕ್ಕೆ ತುಂಬ ಆಸೆ ಪಡುತ್ತೇವೆ, ಇಷ್ಟಪಡುತ್ತೇವೆ, ಇಚ್ಛೆ ಪಡುತ್ತೇವೆ. ಅದಕ್ಕೆ ಈಗ ನಾವು ಹಿಂದೆ ಸೀಟನ್ನು ಆಕ್ಯುಪೈ ಮಾಡುತ್ತಿದ್ದೇವೆ ಗೈಸ್. ಏನಂತೀರಾ? ಅದರಲ್ಲೂ ಹಿಂದೆ ಸೀಟು, ವಿಂಡೋ ಸೀಟು ಮಿಸ್ ಮಾಡೋಕ್ಕಾಗುತ್ತೆ ಜೀವನದಲ್ಲಿ? ನೋ ವೇ, ಚಾನ್ಸೇ ಇಲ್ಲ. ರೈಸ್, ಚಪಾತಿ, ಕ್ಯಾರೆಟ್ ಪಲ್ಯ, ಕರಿ, ಎಳ್ಳು ಸೂಪು, ಮತ್ತು ಜಿಲೇಬಿ, ಜೀರಾ ರೈಸ್, ಏನು ಗೊತ್ತಿಲ್ಲ, ಅದೊಂದು ಮಾಲ್ಟ್. ಸೊ ಡಿನ್ನರ್ ಇಷ್ಟ ಆಗಿತ್ತು. ನಂಗೆ ಎಷ್ಟು ಹೊಟ್ಟೆ ಹಸಿತಿದೆ ಅಂದರೆ ನಾನು ತಿಂತ ಮಾತಾಡ್ತಾ ಇದ್ದೀನಿ, ಅಷ್ಟೊಂದು ಹೊಟ್ಟೆ ಹಸಿತಿದೆ.
ಆಯ್ತಾ. ಗೈಸ್ ಬರ್ಡೇ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಗೈಸ್ ಏನ್ ಗೊತ್ತಾ, ನಿತ್ಯವೂ ಇಟ್ಕೊಟ್ರು, ನನಗೂ ಇಟ್ಕೊಟ್ರು ಆಯ್ತಾ. ಯಾರೇ ಎಷ್ಟು ಲೈಕ್ ನಾನೊಂದೇ ಹೇಳ ಗೈಸ್, ಪ್ರೀತಿ ಆಯ್ತಾ, ಯಾರೇ ಪ್ರೀತಿ ಮಾಡ್ಲಿ ಒಂದ್ ಸೈಡ್ ಇಂದ ಬಂದಾಗ ಅದಕ್ಕೆ ಏನು ಹೇಳಿಲ್ಲ, ಏನು ಮಾಡಿಲ್ಲ ಅಂದ್ರೆ ಅದು ಹಿಂಗ ಹೋಗುತ್ತೆ. ಆ ಪ್ರೀತಿನ ಒಂಚೂರು ಕಾಪಾಡ್ಕೊಂಡು ಹೋದ್ರೆ ಅದಿಷ್ಟು ಸುಂದರವಾಗಿರುತ್ತೆ. ಇಲ್ಲಿ ನೋಡಿ ಹೂವು ಫುಲ್ ಬಾಡೋಗ್ಬಿಟ್ಟಿದೆ. ಗೈಸ್ ಸಂಧ್ಯಾ ಏನಂತಂದ್ರೆ ಅವಳಿಗೆ ಅದನ್ನ ಕಾಪಾಡ್ಕೋಬೇಕು ಅಂತ ಐತೆ, ಅದಕ್ಕೆ ಕಾಪಾಡ್ಕೊಂಡಿದ್ದಾಳೆ. ನಾನು ಕಾಪಾಡ್ಕೊಂಡಿಲ್ಲ, ಇವಾಗ ಕಾಪಾಡ್ತಾವಳೆ. ಹಂಗಂತ ಹಂಗೇನಲ್ಲ. ಹಂಗಲ್ಲ ಹೇಳ್ತಾ ಇರೋದು ನಾನು. ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿದ್ದು, ಪ್ರೀತಿ ಯಾರೇ ಮಾಡಿದ್ರು ಅದನ್ನ ಹಿಂಗ್ ಬ್ಯಾಲೆನ್ಸ್ ಆಗ್ತಿರ್ಬೇಕು ಅಂತಾರಲ್ಲ, ಅದಕ್ಕೊಂದು ಎಕ್ಸಾಂಪಲ್ ಅಷ್ಟೇ. ಗೈಸ್ ನಾನು ಪ್ರೀತಿ ತೋರ್ಸ್ಕೊಂತೀನಿ, ಆದ್ರೆ ಅಕ್ಕ ಬಿಡಕ ನಿನ್ ಪ್ರೀತಿ ಬಗ್ಗೆ ಮಾತಾಡ್ಬೇಡ, ನಿನ್ ಕಾಲಕ್ಕೆ ಬಿಟ್ಬಿಡ. ಮುಗಿಸ್ಕೊಂಡು ಇವಾಗ ತಾನೇ ಬಂದೆ. ಆಕ್ಚುಲಿ ಚೆನ್ನಾಗಿ ಕಾಣ್ತಿತ್ತು ಇವತ್ತು ನನ್ನ ಹೇರ್ ಸ್ಟೈಲ್, ನನ್ನ ಔಟ್ಫಿಟ್ ತೋರಿಸಿಲ್ಲ ಅಲ್ಲ, ಬೆಳಗ್ಗೆ ತೋರಿಸಿಲ್ಲ ನೋಡಿ. ಇತ್ತು ಅನ್ಕೊಡಿ. ಇವಾಗ ನಿದ್ದೆ ಮಾಡ್ಬೇಕು, ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ಬೇಕು. ಅಂಡ್ ಬೆಳಿಗ್ಗೆ ಅವ್ರು ಹೇಳಿದ್ದು ಏನೇನಿದೆ ಆಕ್ಟಿವಿಟೀಸ್ ಕ್ರೇಜಿ ಅನ್ಕೊಡಿ. ನಾನಂತೂ ಅದಕ್ಕೆ ಬೇಗ ಮಾಡ್ಕೊಬೇಕೀಗ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿ ಸಂಧ್ಯಾ ಬ್ಲಾಗ್ಸ್. ಯಾ